ತುಂಬಾ ಜನರಲ್ಲಿ ನಾವು ಇವತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ, ಬ್ಲೋಟಿಂಗು, ಹೊಟ್ಟೆಯ ಉಬ್ಬರ, ಇನ್ನು ಮಲಬದ್ಧತೆ ಇಂತಹ ಸಮಸ್ಯೆಗಳನ್ನ ನೋಡ್ತಿರ್ತೇವೆ. ಅದೆಲ್ಲದಕ್ಕೂ ಒಂದು ಮೂಲ ಕಾರಣ ವಾತದ ಇಂಬ್ಯಾಲೆನ್ಸ್. ನಮ್ಮಲ್ಲಿ ವಾತದ ಎನರ್ಜಿಯಲ್ಲಿ ಯಾವಾಗ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗ ಈ ರೀತಿ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ಬ್ಲೂಟಿಂಗು, ಈ ಮಲಬದ್ಧತೆ ಸಮಸ್ಯೆಗಳನ್ನ ನಾವು ನೋಡ್ತೇವೆ. ಅಂತವರಿಗೆ ಇಂಗು ಅದ್ಭುತವಾಗಿ ಕೆಲಸ ಮಾಡ್ತೀವಿ. ನೀವು ಈ ರೀತಿ ಫ್ರೆಶ್ ಇಂಗು ತಗೊಳ್ಬೇಕು. ಅದ್ರದ್ದೊಂದು ಉಂಡೆ ತರ ಮಾಡಿದೀನಿ ನೋಡಿ, ಚಿಕ್ಕದ ಹೆಸರು ಕಾಳಿನಷ್ಟು. ಇಷ್ಟು ಫ್ರೆಶ್ ಇಂಗನ್ನ ನೀವು ತಗೊಂಡು ಒಂದು ಗ್ಲಾಸ್ ಊರು ಬೆಚ್ಚಗಿರುವ ನೀರಿಗೆ ಹಾಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು. ಸೊ ಇಷ್ಟು ಹಿಂಗನ್ನ ನೀವು ಖರೀದಿ ಮಾಡಿದ್ರಿ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ತಿಂಗಳವರೆಗೂ ಬರುತ್ತೆ. ಸ್ವಲ್ಪ ಕ್ವಾಂಟಿಟಿ ಮಾತ್ರ ತಗೊಳ್ಳೋದು. ಸೊ ವಾರಕ್ಕೆ ಒಂದು 4 ರಿಂದ 5 ದಿವಸ. ಸೊ ಒಂದು ವಾರ ತಗೊಂಡು ನಿಮ್ಗೆ ಅದರಿಂದ ಹೆಂಗ್ ಫೀಲ್ ಆಗ್ತಾ ಇದೆ ಅಬ್ಸರ್ವ್ ಮಾಡಬೇಕು. ಇದು ಹಿಂಗು ನೀವು ಜಾಸ್ತಿ ತಗೊಂಡ್ರಿ ಅಂದ್ರೆ ಮತ್ತೆ ಪಿತ್ತದ ಎನರ್ಜಿಯನ್ನ ಜಾಸ್ತಿ ಮಾಡುತ್ತೆ. ಇದು ವಾತವನ್ನ ಕಡಿಮೆ ಮಾಡುತ್ತೆ, ಪಿತ್ತವನ್ನ ಬ್ಯಾಲೆನ್ಸ್ ಮಾಡುತ್ತೆ. ಬಟ್ ನೀವು ಅತಿಯಾಗಿ ತಗೊಂಡ್ರಿ ಅಂದ್ರೆ ಪಿತ್ತ ಅಗ್ರಿವೇಟ್ ಆಗುತ್ತೆ. ಸೊ ಅದಕ್ಕೆ ಒಂದು ವಾರ ತಗೊಂಡು ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ, ಚೆನ್ನಾಗಿ ಅನಿಸ್ತಾ ಇದೆಯಾ ಅಬ್ಸರ್ವ್ ಮಾಡ್ಬೇಕು ಏನನ್ನೇ ತಗೊಂಡಾಗ. ಸೊ ಇದು ಮೆಜಾರಿಟಿ ಜನರಲ್ಲಿ ವಾತದ ಇಂಬ್ಯಾಲೆನ್ಸ್ ಇಂದಾನೆ ಗ್ಯಾಸ್ಟ್ರಿಕ್, ಬ್ಲೋಟಿಂಗು ಆಗೋದು. ಅಂತವರಿಗೆ ಹಿಂಗು ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಈ ರೀತಿ ಫ್ರೆಶ್ ಹಿಂಗನ್ನ ತಗೊಳ್ಳಿ. ಪೌಡರ್ ಫಾರ್ಮ್ ಅಲ್ಲಿ ಡ್ರೈ ಇರುತ್ತಲ್ಲ ಅದಲ್ಲ. ಸೊ ಈ ರೀತಿ ಹಿಂಗನ್ನ ಬಳಸೋದು. ಇನ್ನು ವಾತದ ಬ್ಯಾಲೆನ್ಸ್ಗೆ ನಮ್ಮ ಆಹಾರ ಕ್ರಮ, ಜೀವನ ಶೈಲಿಯಲ್ಲಿ ಏನು ಬದಲಾವಣೆಗಳನ್ನ ತರ್ಕೊಳ್ಬೇಕು ಅದ್ರ ಬಗ್ಗೆ ನಾನು ವರ್ಕ್ಶಾಪ್ ಅನ್ನ ಮಾಡ್ತಾ ಇದ್ದೀನಿ ಮುಂದಿನ ವಾರ. ಸೊ ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಇದೆ, ಆ ಗ್ರೂಪಿಗೆ ಜಾಯ್ನ್ ಆಗಿ ವರ್ಕ್ಶಾಪ್ ಬಗ್ಗೆ ನಾನಲ್ಲಿ ಅಪ್ಡೇಟ್ ಮಾಡ್ತೇನೆ. ಧನ್ಯವಾದ.